ಹಾಸನದಲ್ಲಂತೂ ಈ ಹೃದಯ ಸ್ತಂಭನ ಕೇಸ್ಗಳು ಸಿಕ್ಕಾಪಟ್ಟೆ ಆಗಿದೆ. ಅದಕ್ಕೆ ಹೃದಯಾಘಾತ ಅನ್ನೋದಕ್ಕಿಂತಲೂ ಹೃದಯ ಸ್ತಂಭನ ಅಂತೀನಿ. ಈ ಕೇಸ್ಗಳು 45 ಆಗೋಗಿತ್ತು ಒಂದೂವರೆ ತಿಂಗಳಲ್ಲಿ. ಯಾಕೆ ಹಿಂಗಾಗಿದೆ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲಿಲ್ಲ. ಆದರೆ ಅಲ್ಲಿ ಉಸ್ತುವಾರಿ ಸಚಿವರು ಮಾತ್ರ ರಾಜಣ್ಣ ಅವರು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಮಾಡೋಕ್ಕೆ ಮುಂದಾಗ್ಬಿಟ್ಟಿದ್ರು. ಕ್ರಾಂತಿ ಮಾಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಸೆಪ್ಟೆಂಬರ್ ಬಂದಿಲ್ವಲ್ಲ. ಈಗ ಫೈನಲಿ ಆ ಜಿಲ್ಲೆಗೆ ಹೋಗದೇ ಇರುವಂಥವ್ರು ಈಗ ಹೋಗಿ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಫೈನಲಿ 45 ಜನ ಸತ್ತ ನಂತರ ಮಕ್ಕಳ ಬಗ್ಗೆ ಈಗ ಕಾಳಜಿ ವಹಿಸ್ಕೊಂಡಿದ್ದಾರೆ. ಹೃದಯ ಟೆಸ್ಟನ್ನು ಮಾಡಿಸಿದ್ದಾರೆ. ಬಹಳ ಒಳ್ಳೆಯದು. ಎಲ್ಲ ಕಡೆನೂ ಇದನ್ನು ಮಾಡಿಸಿ, ಎಲ್ಲ ಉಸ್ತುವಾರಿಗಳು ಕೂಡ. ನೋಡಿ ಸ್ಟೋರಿಯನ್ನು. ಹಾಸನದಲ್ಲಿ ಹೃದಯಾಘಾತದ ಸಾವಿನ ಸರಣಿ ಆತಂಕ. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ. 1 ವಾರದಿಂದ ಶಾಲೆಗಳಲ್ಲಿ ಹೃದಯ ತಪಾಸಣೆ. ಹಾಸನ ಜಿಲ್ಲೆಯಲ್ಲಿ ತಲ್ಲಣ ಸೃಷ್ಟಿಸಿದ್ದ ಶಂಕಿತ ಹೃದಯಾಘಾತ ಸರಣಿ ಪ್ರಕರಣಗಳಿಂದ ಜಿಲ್ಲೆಯ ಜನರು ಆತಂಕಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಮಿತಿಯೊಂದನ್ನು ರಚಿಸಿದ್ದು, ಹಠಾತ್ ನಿಧನದಿಂದ ಮೃತಪಟ್ಟಿದ್ದ 24 ಮಂದಿ ಮನೆಗಳಿಗೆ ಭೇಟಿ ನೀಡಿ ಕುಟುಂಬಸ್ಥರಿಂದ ಮಾಹಿತಿ ಸಂಗ್ರಹಿಸಿ ವರದಿ ಸಲ್ಲಿಸಿದ್ದು, ಸಾವುಗಳಿಗೆ ನಿಖರ ಕಾರಣ ಬಹಿರಂಗಗೊಂಡಿತ್ತು. ಆದರೂ ಹಠಾತ್ ಸಾವುಗಳು ಮುಂದುವರಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಜುಲೈ 6ರಂದು ಅಧಿಕಾರಿಗಳ ಸಭೆ ನಡೆಸಿ ಶಾಲಾ ವಿದ್ಯಾರ್ಥಿಗಳಿಗೂ ಹೃದಯ ತಪಾಸಣೆ ಮಾಡುವಂತೆ ಸೂಚನೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಹಾಸನ ಜಿಲ್ಲೆಯಲ್ಲಿರುವ ಸರ್ಕಾರಿ, ಖಾಸಗಿ, ಅನುದಾನ ಸಹಿತ ಶಾಲೆಗಳ 1ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಆರೋಗ್ಯ ಮತ್ತು ಹೃದಯ ತಪಾಸಣೆ ನಡೆಸಲಾಗುತ್ತಿದೆ. ಜಿಲ್ಲೆಯಲ್ಲಿನ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ನಡೆಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸೂಚನೆ ನೀಡಿದ್ದ ಹಿನ್ನೆಲೆಯಲ್ಲಿ ಕಳೆದ 1 ವಾರದಿಂದ ಆರೋಗ್ಯ ಇಲಾಖೆಯ ವಿವಿಧ ತಂಡಗಳು ಜಿಲ್ಲೆಯಲ್ಲಿರುವ ಶಾಲೆಗಳಿಗೆ ತೆರಳಿ ಹೃದಯ ತಪಾಸಣೆ ನಡೆಸುತ್ತಿದ್ದಾರೆ. ಆರೋಗ್ಯ ಇಲಾಖೆ ಕ್ರಮಕ್ಕೆ ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಬಡ ಕುಟುಂಬದ ಮಕ್ಕಳಿಗೆ ಇದರಿಂದ ಅನುಕೂಲವಾಗಲಿದೆ. ಅಲ್ಲದೆ ವಿದ್ಯಾರ್ಥಿಗಳಲ್ಲಿ ಮನೆ ಮಾಡಿರುವ ಆತಂಕ ದೂರವಾಗುತ್ತಿದೆ ಎಂದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹಠಾತ್ ಸಾವುಗಳ ಸಂಖ್ಯೆ ಏರಿಕೆಯಾಗುತ್ತೆ ಎನ್ನುವಲ್ಲಿ ಶಂಕಿತ ಹೃದಯಾಘಾತ ಇರ್ಬೋದು ಅನ್ನೋ ಒಂದು ಮಾಹಿತಿ ಮೇರೆಗೆ ಈಗ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಸನ ಜಿಲ್ಲೆಯಲ್ಲಿ ತಪಾಸಣೆಯನ್ನು ಮಾಡಲಾಗ್ತದೆ. ನಾವು ದೃಶ್ಯದಲ್ಲಿ ಗಮನಿಸುವುದು ಹಾಸನ ನಗರದಲ್ಲಿರ್ತಕ್ಕಂತಹ ಒಂದು ಶಾಲೆ. ಈ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಎಲ್ಲರಿಗೂ ಸಹ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಎಲ್ಲರಿಗೂ ಸಹ ತಪಾಸಣೆಯನ್ನು ಮಾಡಲಾಗ್ತಿದೆ. ಅವರ ಹೃದಯ ಸಂಬಂಧಿ ಏನಾದರೂ ಕಾಯಿಲೆ ಇದೆಯಾ, ಅವರ ತಂದೆ ತಾಯಿಗೆ ಯಾವುದಾದ್ರು ಹೃದಯ ಸಂಬಂಧಿ ಕಾಯಿಲೆಗಳಿತ್ತ, BP, ಶುಗರ್, ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದಲೂ ಸಹ ಮಾಹಿತಿಯನ್ನು ಪಡೆದು ಅವರ ಹೆಸರನ್ನು ಸಹ ನೋಂದಾಯಿಸಿಕೊಳ್ಳಲಾಗ್ತಿದೆ. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಏನಾದರೂ ಒಂದು ವೇಳೆ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ಅಂಥವರನ್ನು ಪತ್ತೆ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣವರು ಸೂಚನೆ ನೀಡಿದರು. ಅದರಂತೆ ಈಗಾಗಲೇ ಜಿಲ್ಲೆಯ ಬಹುತೇಕ ಕಡೆ ಶಾಲೆಯ ವಿದ್ಯಾರ್ಥಿಗಳಿಗೆ ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಅನುದಾನಿತ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಸಹ ಈಗ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ವಿವಿಧ ತಂಡಗಳು ಶಾಲೆಗಳಿಗೆ ತೆರಳಿ ಹಳ್ಳಿ ಇರ್ಬೋದು, ನಗರ ಪ್ರದೇಶಗಳಿರ್ಬೋದು, ಎಲ್ಲರೂ ಸಹ ಮಕ್ಕಳಿಗೆ ಹೃದಯ ತಪಾಸಣೆಯನ್ನು ಮಾಡಲಾಗ್ತಿದೆ. ಇದರಿಂದ ಏನಾಗುತ್ತಂದರೆ ಕೆಲವೊಬ್ಬರು ಸ್ಟೂಡೆಂಟ್ಸ್ ಎಲ್ಲ ಏನಿದ್ದಾರೆ ಅಂದರೆ ಅವ್ರು ಸ್ವಲ್ಪ ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರೆ. ಅವರು ಫ್ಯಾಮಿಲಿಯಲ್ಲಿ ಅಷ್ಟೊಂದು ಏನಂದರೆ ಅವರಿಗೆ ಅಷ್ಟೊಂದು ಏನೂ ಇರಲ್ಲ. ಅವ್ರಿಗೆ ಪೇರೆಂಟ್ಸ್ ಎಲ್ಲ ಸ್ವಲ್ಪ ಪುವರ್ ಇರ್ಬೋದು. ಅವರಿಗೆ ಏನಾದರೂ ಚೆಕಪ್ ಮಾಡಿಸ್ಕೊಳಕ್ಕಿದ್ರೆ ಏನೂ ಹೇಳ್ಕೊಳಕ್ಕಾಗಲ್ಲ. ಅವರಿಗೆ ಅಕಸ್ಮಾತ್ ಅವ್ರ ಹತ್ರ ಏನಾದ್ರೂ ಹೇಳೋಕ್ಕಿದ್ರೆ ಎಸಿಟೇಟ್ ಮಾಡ್ತಾರೆ ಅವ್ರ ಪೇರೆಂಟ್ಸ್ ಜೊತೆ, ಯಾಕಂದರೆ ಅವ್ರಿಗೆ ಕಷ್ಟ ಇರುತ್ತೆ ಅಂತ. ಈ ಥರ ಏನಾದ್ರೂ ಚೆಕಪ್ಸ್ ಏನಾದರೂ ಇಟ್ಟರೆ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದರಿಂದ ಶೇರ್ ಮಾಡ್ಕೋಬೋದು ಡಾಕ್ಟರ್ಸ್ ಹತ್ರ. ಅದರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಕ್ಯೂರ್ ಆದರೂ ಸಿಗುತ್ತೆ. ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಸಿಗೋ ಚಾನ್ಸಸ್ ಇರುತ್ತೆ. ಏನಾದ್ರು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ಗಳಿದೆಯಾ ಅಂತೆಲ್ಲ ಕೇಳಿದ್ರು. ಏನಾದ್ರು ಇದ್ದರೆ ಹೇಳ್ಕೊಳ್ಳಿ ಅಂತೆಲ್ಲ ಕೇಳ್ತಾರೆ. ಏನಾದ್ರು ಹೆಲ್ಪ್ ಬೇಕಾದರೆ. ನಮಗೇನು ಆ ಥರ ಏನಿಲ್ಲ. ಎಷ್ಟೋ ಜನ ಮಕ್ಕಳಿಗೆ ಅಷ್ಟೊಂದೇನು ಮೆಡಿಕಲ್ ಚೆಕಪ್ಪಿಗೆ ಮನಿ ಇರೋಲ್ಲ. ಆದರೆ ಈಗಿನ ಕಾಲದಲ್ಲಿ ಈ ಥರ ಬಂದು ಸ್ಕೂಲ್ಗಳಲ್ಲಿ ಚೆಕಪ್ ಮಾಡ್ತಾಯಿದ್ರೆ ಅದು ಒಳ್ಳೆಯದು ಅಂತ. ಈಗ ನಮ್ಮ ಶಾಲೆಯಲ್ಲಿ ಕೆಲವರು ಡಾಕ್ಟರ್ಸ್ ಬಂದು ನಮಗೆ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ. ಹಾರ್ಟ್ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಯಾರ್ಯಾರಿಗೆ ಪ್ರಾಬ್ಲಮ್ಸ್ ಇರುತ್ತೋ ಅವರನ್ನೆಲ್ಲ ಚೆಕಪ್ ಮಾಡಿ ಅವರಿಗೆ ಅದನ್ನು ಸೂಚನೆ ಕೊಡ್ತಾ ಇದ್ದಾರೆ. ಇವರು ಬಂದಾಗ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಬಡವರು ಯಾರಿರ್ತಾರೋ ಅವರಿಗೆ ಹೋಗ್ಬಿಟ್ಟು ಹಾಸ್ಪಿಟಲ್ಗೆಲ್ಲ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಅವ್ರ ಹತ್ರ ದುಡ್ಡು ಕಮ್ಮಿ ಇರುತ್ತೆ. ಇವರು ಶಾಲೆಗಳಿಗೆಲ್ಲ ಹಿಂಗೆ ಬಂದಾಗೆಲ್ಲ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಸರ್ಕಾರದಿಂದ ಡಾಕ್ಟರ್ಸ್ಗಳು ಚೆಕಪ್ ಮಾಡೋಕ್ಕೆ ಬಂದಿದ್ದಾರೆ. ಯಾಕಂದರೆ ಒಬ್ಬೊಬ್ಬರು ಪೇರೆಂಟ್ಸ್ ತುಂಬ ಬಡವರು ಇರ್ತಾರೆ. ಅವರಿಗೋಸ್ಕರ ಅವ್ರ ಹತ್ರ ಚೆಕಪ್ ಮಾಡೋವಷ್ಟು ದುಡ್ಡಿರಲ್ಲ. ಅದಕ್ಕೋಸ್ಕರ ಇದು ಸರ್ಕಾರದಿಂದ ಡಾಕ್ಟರ್ಸ್ಗಳು ನಮ್ಮ ಶಾಲೆಗೆ ಬಂದಿದ್ದಾರೆ.
ಅದೇನಕ್ಕೆ ಅಂದರೆ ಇವಾಗ ನಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ನು ಮತ್ತು ಯಾವ ಥರ ಅದನ್ನು ಸಾಲ್ವ್ ಮಾಡ್ಬೋದು ಆ ಥರ ಇದು ಮಾಡೋಕ್ಕೆ ಬಂದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹಠಾತ್ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ KN ರಾಜಣ್ಣ ಅವರು ಜಿಲ್ಲೆಯ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ಮಾಡುವಂತೆ ಸೂಚನೆಯನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ 1185 ಶಾಲೆಗಳ 56,000 ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆಯನ್ನು ಮಾಡಲಾಗಿದೆ. ಇದರಲ್ಲಿ 112 ವಿದ್ಯಾರ್ಥಿಗಳಿಗೆ ಶಂಕಿತ ಹೃದಯ ಕಾಯಿಲೆ ಇರ್ಬೋದು ಅಂತ ಹೇಳಿ ಶಂಕೆಯನ್ನು ವ್ಯಕ್ತಪಡಿಸಲಿದೆ. ಈ ವಿದ್ಯಾರ್ಥಿಗಳನ್ನು ಸ್ಕ್ರೀನಿಂಗ್ಗೆ ಕಳುಹಿಸಲಾಗಿದ್ದು ಆ ನಂತರದಲ್ಲಿ ಅವಶ್ಯ ಬಿದ್ದರೆ ಚಿಕಿತ್ಸೆಯನ್ನು ಕೊಡಿಸಲು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಿದ್ಧತೆಯನ್ನು ಕೈಗೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 1185 ಶಾಲೆಗಳ 56,000 ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ಮಾಡಲಾಗಿದೆ. ಇವರಲ್ಲಿ 112 ವಿದ್ಯಾರ್ಥಿಗಳಿಗೆ ಶಂಕಿತ ಹೃದಯ ಸಮಸ್ಯೆ ಇರುವುದು ಕಂಡುಬಂದಿದೆ. ಆ ವಿದ್ಯಾರ್ಥಿಗಳನ್ನು ಸ್ಕ್ರೀನಿಂಗ್ಗೆ ಕಳುಹಿಸಿ ಹೃದಯ ಸಮಸ್ಯೆ ಇದ್ರೆ ಚಿಕಿತ್ಸೆ ಕೊಡಿಸಲಾಗುವುದು ಎಂದು DHO ಡಾಕ್ಟರ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಇನ್ನೂ 10 ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ಮುಗಿಯಲಿದೆ. ಆನಂತರ PUC ಹಾಗೂ ಪದವಿ ಓದುತ್ತಿರುವ ಜಿಲ್ಲೆಯ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ಮಾಡಲಾಗುವುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಹೇಳಿದ್ದಾರೆ. ನಾವು ಇಲ್ಲಿವರೆಗೆ 1185 ಸ್ಕೂಲ್ನ ಕವರ್ ಮಾಡಿದ್ದೀವಿ ಮತ್ತು ಇದರಲ್ಲಿ 56,000 ಮಕ್ಕಳನ್ನ ತಪಾಸಣೆ ಮಾಡಿದ್ದೀವಿ 1ರಿಂದ 10ನೇ ತರಗತಿವರೆಗೆ. ಮತ್ತು ಇದರಲ್ಲಿ 112 ಅಂದರೆ ಮಕ್ಕಳನ್ನ ಸ್ಕ್ರೀನಿಂಗಿಗೆ ಅಂದರೆ ಸಸ್ಪೆಕ್ಟೆಡ್ ಅಂತ ಹೇಳ್ತೀವಿ, ಫ್ಯಾಮಿಲಿ ಹಿಸ್ಟ್ರಿ ಇರೋರನ್ನ ನಾವು ಕಳಿಸಿದ್ದೀವಿ. ಅದು ಏನು ಹೃದಯದ ಇದು ಅಂತ ಏನಲ್ಲ, ಬಟ್ ಮೇಲ್ದರ್ಜೆ ಆಸ್ಪತ್ರೆಗೆ ನಾವು ಕಳಿಸಿದ್ದೀವಿ ಮುಂದಿನ ಇದಕ್ಕೆ ಹೆಚ್ಚಿನ ಇದಕ್ಕೆ ತಪಾಸಣೆಗೆ. ಏನಾದರೂ ಅಕಸ್ಮಾತ್ ಏನಾದರೂ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ RBSK ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಉಚಿತವಾಗಿ ಅವರಿಗೆ ನಮ್ಮ ಆರೋಗ್ಯ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ಒದಗಿಸ್ಕೊಡ್ತೀವಿ. ಹಾಸನ ಜಿಲ್ಲೆಯಲ್ಲಿ ಕಳೆದ 1.5 ತಿಂಗಳಿನಲ್ಲಿ 40ಕ್ಕೂ ಹೆಚ್ಚು ಮಂದಿ ಹಠಾತ್ ಸಾವನ್ನಪ್ಪಿದ್ದು ಇದು ಹೃದಯಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಎಂಬ ಆತಂಕ ಮನೆ ಮಾಡಿತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಂತಹ KN ರಾಜಣ್ಣ ಅವರು 1ರಿಂದ 10ನೇ ತರಗತಿವರೆಗಿನ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಕಳೆದ 1 ವಾರದಿಂದ ಎಲ್ಲ ವಿದ್ಯಾರ್ಥಿಗಳ ಹೃದಯ ತಪಾಸಣೆ ಮಾಡಲಾಗ್ತಿದೆ. ಸರ್ಕಾರದ ಈ ಕ್ರಮಕ್ಕೆ ವಿದ್ಯಾರ್ಥಿಗಳು ಸಹ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಸಂಭವಿಸುತ್ತಿರುವ ಹಠಾತ್ ಸರಣಿ ಸಾವಿನ ಪ್ರಕರಣಗಳಿಂದ ಜಿಲ್ಲೆಯ ಜನರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಮನೆ ಮಾಡಿರುವ ಆತಂಕ ದೂರ ಮಾಡಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತೆಗೆದುಕೊಂಡಿರುವ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಶಶಿಧರ್ BC ಪಬ್ಲಿಕ್ TV ಹಾಸನ.